ಎಲ್ರಿಗೂ ನಮಸ್ಕಾರ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಅಂಡ್ ಎಕ್ಸಾಮ್ ಕೂಡ ತುಂಬಾ ನಿಯರ್ ಇದೆ, ರೈಟ್? ಸೊ ಓನ್ಲಿ 30 days ಇದೆ RPC, ರೈಟ್? ಅಂಡ್ ಓನ್ಲಿ 3 to 4 days ಫಾರ್ HK ಪೀಪಲ್, ರೈಟ್? ಸೊ ಐ ಥಿಂಕ್ ಫಾರ್ HK ಸ್ಟೂಡೆಂಟ್ಸ್ ನಿಮಗೆ ಈ ಒಂದು ಸೆಷನ್ ತುಂಬಾ ಕ್ರೂಷಿಯಲ್ ಇದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ದೆಮ್. ಅಂಡ್ ಎಸ್, ಕಮಿಂಗ್ ಟು ದ ವಿಡಿಯೋ, ಯೆಸ್ಟರ್ಡೇ ವಿ ಹ್ಯಾವ್ ಡನ್ ಆನ್ ಅಗ್ರೋನಮಿ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ವಿ. I have received a very good response even from my seniors and juniors also, and a good response ನಮಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡ್ತಂತದ್ದು. ಸೊ ದಟ್ಸ್ ವೈ ವಿ ಹ್ಯಾವ್ ಕಮ್ ಅಪ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್, ಅಗ್ರಿಕಲ್ಚರಲ್ ಎಕನಾಮಿಕ್ಸ್, ರೈಟ್? ಇಲ್ಲಿ ನಿಮಗೆ ಆಲ್ಮೋಸ್ಟ್ 6 to 7 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಕಮ್ ಅಪ್ ವಿತ್ ದ ಟಾಪ್ 15 ಟಾಪಿಕ್ಸ್ ಇದರಲ್ಲಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ, ರೈಟ್? So without any delay, let's start the session. Yes, these topics are very important. Okay, so definitely you will expect around 6 to 8 questions from agriculture economics. I told that. And ಇಲ್ಲಿ ನಿಮಗೆ ಈ ಒಂದು 15 ಟಾಪಿಕ್ಸ್ ಅನ್ನ ಡೋಂಟ್ ಮಿಸ್ ದೆಮ್. ಸೊ ಈ ಟಾಪಿಕ್ಸ್ ನ ನೀವು ಮಿಸ್ ಮಾಡದೆ ಪ್ರಿಪೇರ್ ಆಗಬೇಕಾಗುತ್ತೆ, ರೈಟ್? ಸೊ ಬನ್ನಿ, ಕ್ವಶನ್ ನಂಬರ್ 1. ಇವನ್ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಹೋಗಿದ್ವಿ, ಸೇಮ್ ಫಾರ್ಮೆಟ್ ಅಲ್ಲಿ ವಿಲ್ ಕಂಟಿನ್ಯೂ. ಕ್ವಶನ್ ನಂಬರ್ 1. Farm management deals with option A, maximizing the yield, option B, maximizing the profit, option C, maximizing the cost, option D, maximizing both profit as well as loss. So video na pause ಮಾಡಿ and answer the question. I hope you pause the video and answer the question. See, ಇಲ್ಲಿ answer ಬಂದು yes, maximizing the profit, right? Any activity which is mainly related to the profit, right? So profit ಗೋಸ್ಕರ ಇರೋದ್ರಿಂದ ಆನ್ಸರ್ ಈಸ್ ಫಾರ್ಮ್ ಮ್ಯಾನೇಜ್ಮೆಂಟ್ ಡೀಲ್ ವಿತ್ ದ ಪ್ರಾಫಿಟ್ಸ್. ಫೈನ್. ಈಗ ಇಂಪಾರ್ಟೆಂಟ್ ಬನ್ನಿ, ವಾಟ್ ಈಸ್ ದ ಥೀಮ್ ಹಿಯರ್, ರೈಟ್? ನೀವು ಇಲ್ಲಿ ನೋಡ್ಕೋಬೇಕಾಗಿರೋದು ಏನಂತಂದ್ರೆ ದೀಸ್ ಪ್ರಿನ್ಸಿಪಲ್ಸ್. ವಾಟ್ ಆರ್ ದ ಪ್ರಿನ್ಸಿಪಲ್ಸ್? ಒಂದು ಕಾಸ್ಟ್ ಮಿನಿಮೈಸೇಷನ್, ರೈಟ್? ದೆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ರೈಟ್? ದೆನ್ ವಾಟ್ ಆರ್ ದ ಅದರ್ ಟಾಪಿಕ್ಸ್? ಗೋ ಅಂಡ್ ಸ್ಟಡಿ ಅಬೌಟ್ ಬಜೆಟಿಂಗ್. ಜಸ್ಟ್ ಬೇಸಿಕ್ ಡೀಟೇಲ್ಸ್ ತಿಳ್ಕೊಂಡಿದ್ರೆ ಸಾಕು. ನಿಮಗೆ ಎಕನಾಮಿಕ್ಸ್ ಅಲ್ಲಿ ಟರ್ಮ್ಸ್ ರಿಲೇಟೆಡ್ ತುಂಬಾ ಕ್ವಶನ್ಸ್ ಬರುತ್ತೆ. ಜಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್, ಲೈಕ್ ದಟ್. ಅಂದ್ರೆ ಈಗ ಐಸೋ ಕಾಸ್ಟ್ ಅಂದ್ರೆ ಏನು, ರೈಟ್? ಐಸೋ ಕ್ಲೈನ್ಸ್ ಅಂದ್ರೆ ಏನು? ಅದೇ ತರ ವಾಟ್ ಯು ಮೀನ್ ಬೈ ಬಜೆಟಿಂಗ್, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಎಕ್ಸ್ಪೆಂಡಿಚರ್ ಆರ್ ಪ್ರಾಫಿಟ್ ಆರ್ ಬೋತ್, ಲೈಕ್ ಈ ಟೈಪ್ ಆಫ್ ನಿಮಗೆ ಕ್ವಶನ್ಸ್ ಬರುವಂತದ್ದು, ರೈಟ್? ದೆನ್ ಆಲ್ಸೋ ಸ್ಟಡಿ ಅಬೌಟ್ LP, ಲೀನಿಯರ್ ಪ್ರೋಗ್ರಾಮಿಂಗ್. ವಾಟ್ ಯು ಮೀನ್ ಬೈ ಲೀನಿಯರ್ ಪ್ರೋಗ್ರಾಮಿಂಗ್? ಜಸ್ಟ್ ನೀವು ಮೀನಿಂಗ್ ತಿಳ್ಕೊಂಡಿದ್ರೆ ಸಾಕು. ಗಾಟ್ ಇಟ್? ಮೂವಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಟಾಪಿಕ್ ಬಂದು ನಿಮಗೆ LDMR, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್. ಈ ಒಂದು ಫಾರ್ಮುಲಾ ಆರ್ ಪ್ರಿನ್ಸಿಪಲ್, ಇಟ್ ಈಸ್ ಅಪ್ಲಿಕೇಬಲ್ ಟು ಹೋಮ್ ಅಂತ. ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಜಸ್ಟ್ ಥಿಂಕ್ ಅಬೌಟ್ ಒನ್ಸ್. ಆಪ್ಷನ್ A, ಫಿಕ್ಸ್ಡ್ ರಿಸೋರ್ಸಸ್, ಆಪ್ಷನ್ B, ವೇರಿಯಬಲ್ ರಿಸೋರ್ಸಸ್, ಆಪ್ಷನ್ C, ಬೋತ್, ಆಪ್ಷನ್ D, ನನ್. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ದ ಕ್ವಶನ್ ಆರ್ ಪೆನ್ ಅಂಡ್ ಪೇಪರ್ ತಗೊಳ್ಳಿ. ಓಕೆ, ಪೆನ್ ಅಂಡ್ ಪೇಪರ್ ತಗೊಳ್ಳಿ. ಜಸ್ಟ್ ಪ್ರಾಕ್ಟೀಸ್ ಇಸ್ ಲೈಕ್ ಎ ಮಾಕ್ ಟೆಸ್ಟ್ ತರ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ದಿಸ್ ಸೆಷನ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ನೀವು ಎಕ್ಸಾಮ್ ಆದ್ಮೇಲೆ ನೀವೇ ಬಂದು ಹೇಳ್ತೀರಾ, ಸರ್ ತುಂಬಾ ಹೆಲ್ಪ್ ಆಯ್ತು ಅಂತ. ಐ ವಿಲ್ ಗ್ಯಾರಂಟಿ ದಟ್, ಬಿಕಾಸ್ ಐ ಹ್ಯಾವ್ ಪಿಕ್ಡ್ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹಿಯರ್. ತುಂಬಾ ಇಂಪಾರ್ಟೆಂಟ್ ಇರುವಂತ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ಸ್ ನಿಮಗೆ ತಗೊಂಡಿರೋದು. ಸೊ ಡೋಂಟ್ ಮಿಸ್ ದೆಮ್. ಓಕೆ, ಫೈನ್. ಸೊ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್, LDMR, ರೈಟ್? ಸೊ ಇಲ್ಲಿ ನಿಮಗೆ ಎಸ್, ಐ ಹೋಪ್ ಯು ಸಾಲ್ವ್ ದ ಕ್ವಶನ್. ಜಸ್ಟ್ ಈಗ ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ. ಎಸ್, ಆನ್ಸರ್ ಈಸ್ ವೇರಿಯಬಲ್ ರಿಸೋರ್ಸಸ್, ರೈಟ್? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಐ ಮೀನ್ ರಿಟರ್ನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಮಗೆ ಮಾರ್ಜಿನ್ ಒಂದು ಅಡಿಷನಲ್ ಇನ್ಪುಟ್ ಆಗ್ತಾ ಹೋದಂಗೆ ನಿಮಗೆ ಡಿಮಿನಿಷಿಂಗ್ ಅಂದ್ರೆ ಅದರ ಒಂದು ಬರುವಂತ ರಿಟರ್ನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫೈನ್, ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ. ಸಿ, ನೀವು 10 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಎಷ್ಟು ರೂಪಾಯಿ ಸಿಕ್ತು? 10 ರೂಪಾಯಿ ಸಿಕ್ತು. ಸೊ ಇಲ್ಲಿ ಯಾವುದೇ ರಿಟರ್ನ್ಸ್ ಇಲ್ಲ, ಲಾಸು ಇಲ್ಲ, ರೈಟ್? ದೆನ್ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಟೈಮ್ ಏನ್ ಮಾಡಿದ್ರಿ? 11 rupees ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ನಿಮಗೆ ಎಷ್ಟು ಸಿಕ್ತು? 15 ರೂಪಾಯಿ ಸಿಕ್ತು. ಲೈಕ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಓಕೆ, 11 rupees ಹಾಕಿದ್ರು, ಇಲ್ಲ ಯಾವುದೋ ಒಂದು ಫಾರ್ಮ್ ಆಕ್ಟಿವಿಟಿ ಮಾಡಿ ಹಾಕಿದ್ದೀರಾ. ಬಟ್ 15 ರೂಪಾಯಿ ಬಂತು. ಎಷ್ಟು ಇಲ್ಲಿ ಚೇಂಜು? 5 ರೂಪಾಯಿ ಚೇಂಜ್, 5 ರೂಪಾಯಿ ರೈಸ್ ಆಯ್ತು. ದೆನ್ ಇಲ್ಲಿ ನಿಮಗೆ ಸೇಮ್ 1 ಯೂನಿಟ್ ಅಷ್ಟೇ ಚೇಂಜ್ ಮಾಡ್ತಿದ್ದೀರಾ ನೀವು, ಕರೆಕ್ಟಾ? ಇಲ್ಲಿ 1 ಯೂನಿಟ್, ಇಲ್ಲಿ 1 ಯೂನಿಟ್. ಇಲ್ಲಿಂದ ಎಷ್ಟು ಚೇಂಜ್ ಆಯಿತು? 2 rupees ರೈಸ್ ಆಯಿತು. ಸೇಮ್ ವಿತ್ 12 to 13 ಮಾಡಿದ್ರೆ ಇಲ್ಲಿ 1 ರೂಪಾಯಿ ಮಾಡ್ತೀರಾ. ಬಟ್ ಸ್ಟಿಲ್ ಇಲ್ಲಿ ನಿಮಗೆ ಓನ್ಲಿ 2 rupees. ಬಟ್ ಇದು ನೀವು ಪರ್ಸೆಂಟೇಜ್ ನೋಡ್ತಾ ಹೋದಾಗ
ಫಸ್ಟ್ ಯೂನಿಟ್ ಇನ್ಕ್ರೀಸ್ ಮಾಡಿದ್ಮೇಲೆ ಎಷ್ಟಾಯಿತು, 5 rupees ರಿಟರ್ನ್ಸ್ ಬಂತು. ಬಟ್ ಸೆಕೆಂಡ್ ಯೂನಿಟಲ್ಲೂ ನಿಮ್ಗೆ ಎಷ್ಟು ಬರಬೇಕಿತ್ತು, 5 rupees ಬರಬೇಕಿತ್ತು, ಕರೆಕ್ಟಾ? 5 rupees ಬರಬೇಕಿತ್ತು, ಬಟ್ ಎಷ್ಟು ಬರ್ತಿದೆ, ಓನ್ಲಿ 2 rupees ಬರ್ತಿದೆ. ದಿಸ್ ಈಸ್ ವಾಟ್ ಕಾಲ್ಡ್ ಡಿಮಿನಿಷಿಂಗ್ ರಿಟರ್ನ್ಸ್. ರಿಟರ್ನ್ಸ್ ಬರ್ತಿದೆ ಬಟ್ ಮೊದಲು ಬಂದಷ್ಟು ಬರ್ತಾ ಇಲ್ಲ, ನಿಮಗೆ ಕಡಿಮೆ ಆಗಿದೆ. ದಟ್ ಇಸ್ ವಾಟ್ ಡಿಮಿನಿಷಿಂಗ್ ರಿಟರ್ನ್ಸ್. ವೆರಿ ಲೇಮನ್ ಟರ್ಮ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್, ರೈಟ್? ಒಂದು ಪಾಯಿಂಟ್, ಒಂದು ಸ್ಯಾಚುರೇಷನ್ ಪಾಯಿಂಟ್ ಆದಮೇಲೆ ನೀವು ಎಷ್ಟೇ ಅದಕ್ಕೆ ಇನ್ಪುಟ್ಸ್ ಕೊಡ್ತಾ ಹೋಗಿ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ, ಬಿಕಾಸ್ ಇಟ್ ರೀಚ್ ದ ಸ್ಯಾಚುರೇಷನ್ ಲೆವೆಲ್ ಅಂತ. ಸೊ ದಟ್ ಇಸ್ ದ ಬೇಸಿಕಲಿ ದಟ್ ಇಸ್ ದ ಮೀನಿಂಗ್ ಆಫ್ ದ LDMR. ಗಾಟ್ ಇಟ್? ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಅದರ್ವೈಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ವಿಡಿಯೋನ ರೀಪ್ಲೇ ಮಾಡಿ, ವಿಲ್ ಕಮ್ ಟು ನೋ ದ ಮೀನಿಂಗ್ ಆಫ್ ದ LDMR. ಫೈನ್, ಓಕೆ. ಸೊ ನೆಕ್ಸ್ಟ್ ಬನ್ನಿ, ಇಲ್ಲಿ ನೀವು ನೋಡ್ಬೇಕಾದ್ರು ಥೀಮ್ ಏನು, 3 ಥೀಮ್ಸ್. ಒಂದು ಇನ್ಕ್ರೀಸಿಂಗ್ ಟ್ರೆಂಡ್ ನೋಡ್ಕೋಬೇಕಾಗುತ್ತೆ, ಡಿಮಿನಿಷಿಂಗ್ ಯಾವಾಗ ಆಗುತ್ತೆ, ಕಾನ್ಸ್ಟೆಂಟ್ ಯಾವಾಗಿರುತ್ತೆ. ಸೊ ಈ ಒಂದು ನಿಮಗೆ LDMR ಮತ್ತೆ LUMR, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್ ಅಂಡ್ ಲಾ ಆಫ್ ಈಕ್ವಿ ಮಾರ್ಜಿನಲ್ ರಿಟರ್ನ್ಸ್, ಐ ಮೀನ್ LEMR. ಸೊ ಈ ಎರಡು ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್, ಇಲ್ಲಿವರೆಗೂ ಯಾರು ಓದಿಲ್ಲ, ಯಾರು ಅರ್ಥ ಆಗಿಲ್ಲ, ಪ್ಲೀಸ್ ಗೋ ಆನ್ ಸ್ಟಡಿ ದ ಟಾಪಿಕ್. ಗಾಟ್ ಇಟ್? ಮೂವಿಂಗ್ ಟು ದ ಥರ್ಡ್ ಟಾಪಿಕ್. ಸೊ ಇಲ್ಲಿ ಬನ್ನಿ, ಕ್ವಶನ್ ನಂಬರ್ 3. ಸೊ ಪಾಸ್ ದ ವಿಡಿಯೋ ಅಂಡ್ ಸಾಲ್ವ್ ದ ಕ್ವಶನ್, ರೈಟ್? ವಾಟ್ ಯು ಮೀನ್ ಬೈ ಫಿಕ್ಸ್ಡ್ ಕಾಸ್ಟ್ ಅಂತ, ಯಾವುದರ ಮೇಲೆ ನೀವು ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಬರುತ್ತೆ ಅಂತ. ಓಕೆ, ಆಪ್ಷನ್ ಸೀಡ್ಸ್, ಫರ್ಟಿಲೈಸರ್ಸ್, ಲ್ಯಾಂಡ್ ರೆವೆನ್ಯೂ, ಪೆಸ್ಟಿಸೈಡ್ಸ್. ವಾಟ್ ಇಸ್ ದ ಆನ್ಸರ್? ಎಸ್, ಆನ್ಸರ್ ಈಸ್ ಲ್ಯಾಂಡ್ ರೆವೆನ್ಯೂ. ಇಟ್ ಈಸ್ ಎ ಫಿಕ್ಸ್ಡ್ ಅಸೆಟ್, ರೈಟ್? ಲ್ಯಾಂಡ್ ಯಾವಾಗಲೂ ಐ ಮೀನ್ ಫಿಕ್ಸ್ ಇರುತ್ತೆ, ಅದು ದಟ್ ಇಸ್ ಎ ಫಿಕ್ಸ್ಡ್ ಅಸೆಟ್. ಸೀಡ್ಸ್ ಅಫ್ಕೋರ್ಸ್ ನೀವು ಕ್ರಾಪ್ ವೈಸ್ ವೇರಿ ಆಗುತ್ತೆ. ಈಗ ಪ್ಯಾಡಿ ಹಾಕಿದ್ರೆ ಅದಕ್ಕೆ ಡಿಫ್ರೆಂಟ್ ಸೀಡ್ಸ್ ಬೇಕಾಗುತ್ತೆ, ವೀಟ್ ಹಾಕಿದ್ರೆ ಡಿಫ್ರೆಂಟ್ ಸೀಡ್ಸ್ ಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ವೇರಿಯಬಲ್ ಆಗ್ತಿದೆ, ರೈಟ್? ಇನ್ಪುಟ್ಸ್ ವೇರಿಯಬಲ್ ಆಗ್ತಾ ಇರುತ್ತೆ, ಕಾಸ್ಟ್ ಕೂಡ ವೇರಿ ಆಗುತ್ತೆ. ಫರ್ಟಿಲೈಸರ್ ಅಷ್ಟೇ, ಸ್ಪೆಸಿಫಿಕ್ ಕ್ರಾಪ್ಗೆ ಸ್ಪೆಸಿಫಿಕ್ ಫರ್ಟಿಲೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ, ರೈಟ್? ಸೊ ದಟ್ಸ್ ವೈ ಇಟ್ ಇಸ್ ಎ ವೇರಿಯಬಲ್. ದೆನ್ ಪೆಸ್ಟಿಸೈಡ್ಸ್ ಕೂಡ ಸೇಮ್ ಆಸ್ ಲೈಕ್ ಸೀಡ್ಸ್ ಅಂಡ್ ಫರ್ಟಿಲೈಸರ್, ಬಟ್ ವಿಚ್ ಈಸ್ ದ ಫಿಕ್ಸ್ಡ್ ಒನ್? ಯಾ ಲ್ಯಾಂಡ್ ರೆವೆನ್ಯೂ ಇಸ್ ದ ಫಿಕ್ಸ್ಡ್ ಕಾಸ್ಟ್. ಗಾಟ್ ಇಟ್? ಫೈನ್. ಸೊ ಇಲ್ಲಿ ನೀವು ನೆಕ್ಸ್ಟ್ ಮೂವ್ ಆನ್ ಟು ದ ಥೀಮ್ಸ್. ವಾಟ್ ಈಸ್ ದ ಥೀಮ್ಸ್? What do you mean by fixed cost? Fine, go on, find out the answer. What do you mean by variable cost? Then what do you mean by total cost? Right? Then idakinta important, what do you mean by opportunity cost? How many of you know opportunity cost? Go on, study that. So it's very important one, right? And one more, in ಸ್ವಲ್ಪ ಡೆಪ್ತ್ ಹೋಗಿದ್ದಾರೆ ಅಂತ ಅವರು. ಸರ್ ಇನ್ನೂ ಡೆಪ್ತ್ ಹೋದ್ರೆ ಏನು ಕೇಳ್ಬೋದು? ಕಾಸ್ಟ್ ಬೆನಿಫಿಟ್ ರೇಷಿಯೋ. ವಾಟ್ ಯು ಮೀನ್ ಬೈ ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತ ಕೇಳ್ತಾನೆ. ಮೇ ಬಿ ಈಕ್ವೇಶನ್ ಕೇಳ್ಬೋದು, ಅದರ್ವೈಸ್ ದೇ ಮೇ ಆಸ್ಕ್ ಅಬೌಟ್ ಮೀನಿಂಗ್. ಗಾಟ್ ಇಟ್? ಎಸ್, ದಿಸ್ ಈಸ್ ದ ಥೀಮ್ ನಂಬರ್ 3. ಓಕೆ, ಮೂವಿಂಗ್ ಟು ದ ಫೋರ್ತ್ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತು. ಫೈನ್, ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ವಾಟ್ ಯು ಮೀನ್ ಬೈ ಮೊನೋಪೋಲಿ ಅಂಡ್ ವಾಟ್ ಯು ಮೀನ್ ಬೈ ಆಲಿಗೋಪೋಲಿ. What do you mean by monopolistic? Then what do you mean by duopoly? ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಹೇಗೆ ನೆನ್ಪಿಡ್ಕೋಬಹುದು ಅಂತಂದ್ರೆ, ಪೋಲಿ ಅಂತಂದ್ರೆ ಯೂಶಲಿ, ಓಕೆ, ಇದು ಎಕ್ಸೆಪ್ಷನ್ ಆಕ್ಚುಲಿ. ಪೋಲಿ ಅಂತಂದ್ರೆ ಸೆಲ್ಲರ್ಸ್ ಅಂತ. ಫೈನ್, ಈಗ ಬನ್ನಿ ನೀವೇ ಆನ್ಸರ್ ಹೇಳ್ತೀರಾ. ವಾಟ್ ಯು ಮೀನ್ ಮೊನೋಪೋಲಿ? ಓನ್ಲಿ ಸಿಂಗಲ್ ಸೆಲ್ಲರ್ ಇಸ್ ದೇರ್ ಮಾರ್ಕೆಟ್ ಅಲ್ಲಿ. ವಾಟ್ ಯು ಮೀನ್ ಬೈ ಆಲಿಗೋಪೋಲಿ? ಮೋರ್ ದೆನ್ 2 sellers ಆರ್ ದೇರ್. ಯಾವುದು ಆಲಿಗೋಪೋಲಿ. ಮೋನೋಪೋಲಿಸ್ಟಿಕ್ ಅನ್ನೋದು ಎಕ್ಸೆಪ್ಷನ್ ಹೇಳ್ತೀನಿ ನೆಕ್ಸ್ಟ್ ಟೈಮು. ಡಿಯೋಪೋಲಿ ಅಂದ್ರೆ ಏನು? ಹೌ ಮೆನಿ ಮೆಂಬರ್ಸ್, ಹೌ ಮೆನಿ ಸೆಲ್ಲರ್ಸ್ ಆರ್ ದೇರ್? ಆ ಮಾರ್ಕೆಟ್ ಅಲ್ಲಿ 2 members. ಬಟ್ ಮೋನೋಪೋಲಿಸ್ಟಿಕ್ ಅನ್ನೋದು ಹೇಗೆ ಅಂತಂದ್ರೆ, ಜಸ್ಟ್ ಲಿಸನ್ ದ ಕಾನ್ಸೆಪ್ಟ್, ಐ ವಿಲ್ ಎಕ್ಸ್ಪ್ಲೇನ್. ಆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ ನಿಮಗೆ. ಮೋನೋಪೋಲಿಸ್ಟಿಕ್ ಅಂತಂದ್ರೆ, ಸಿ ಮಾರ್ಕೆಟ್ ಅಲ್ಲಿ ತುಂಬಾ ಪ್ಲೇಯರ್ಸ್ ಇದ್ದಾರೆ. ದಿಸ್ ಇಸ್ ದ ಮಾರ್ಕೆಟ್. ಓಕೆ, ಬೆಂಗಳೂರು ಮಾರ್ಕೆಟ್ ತಗೊಳ್ಳಿ, ಇಲ್ಲ ಚಿಂತಾಮಣಿ ಮಾರ್ಕೆಟ್ ತಗೊಳ್ಳಿ, ದೇರ್ ಆರ್ ಸೆಲ್ಲರ್ಸ್ ABCDE, ತುಂಬಾ ಸೆಲ್ಲರ್ಸ್ ಇದ್ದಾರೆ, ರೈಟ್? ಪೋಲಿಸ್ಟಿಕ್ ಅಂತಂದ್ರೆ ಸೆಲ್ಲರ್ಸ್. ಇಲ್ಲೇನು ಅಂತಂದ್ರೆ, ಎ ಹತ್ರ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಇದೆ. ಸಪೋಸ್ ಪ್ರಾಡಕ್ಟ್ X, ಬಿ ಹತ್ರ ಪ್ರಾಡಕ್ಟ್ Y ಇದೆ, ಇ ಹತ್ರ ಪ್ರಾಡಕ್ಟ್ ಮೇ ಬಿ XY ಇದೆ, ಡಿ ಹತ್ರ ಪ್ರಾಡಕ್ಟ್ ಯು ಕ್ಯಾನ್ ಸೇ ಎನಿ ಒನ್ ಪ್ರಾಡಕ್ಟ್ ನಂಬರ್ 1 ಇದೆ. ಈ ತರ ಈಚ್ ಒನ್ ಹ್ಯಾವಿಂಗ್ ದ ಡಿಫರೆಂಟ್ ಪ್ರಾಡಕ್ಟ್, ರೈಟ್? ಈ ಒಂದು ಪ್ರಾಡಕ್ಟ್ ಇವ್ರ ಹತ್ರ ಮಾತ್ರ ಸಿಗೋದು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮೊನೋಪೋಲಿಸ್ಟಿಕ್. ಸೆಲ್ಲರ್ಸ್ ತುಂಬಾ ಜನ ಇದ್ದಾರೆ, ಬಟ್ ಈಚ್ ಒನ್ ಹ್ಯಾವಿಂಗ್ ದ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್, ಡಿಫರೆಂಟ್ ಪ್ರಾಡಕ್ಟ್ಸ್ ಇದಾವೆ. ದಟ್ ಇಸ್ ದ ಮೀನಿಂಗ್ ಆಫ್ ಮೊನೋಪೋಲಿಸ್ಟಿಕ್. ಡೆಫಿನೆಟ್ಲಿ ಇದು ಕನ್ಫ್ಯೂಸ್ ಆಗೋದ್ರಿಂದ ನಿಮಗೆ ಯು ವಿಲ್ ಗೆಟ್ ದ ಕ್ವಶನ್ ಹಿಯರ್.
ಸೊ ಅನದರ್ ಥೀಮ್, ಇಲ್ಲಿ ನಿಮಗೆ ಥೀಮ್ ಏನಂದ್ರೆ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ಯಾವುದು ಟೈಪ್ಸ್ ಆಫ್ ಮಾರ್ಕೆಟ್ಸ್. ದೆನ್ ವಾಟ್ ಡು ಮೀನ್ ಬೈ ಪರ್ಫೆಕ್ಟ್ ಕಾಂಪಿಟೇಷನ್, ವಾಟ್ ಡು ಮೀನ್ ಬೈ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಬಂದರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಗೋ ಆನ್ ರೀಡ್ ದಟ್ ಟಾಪಿಕ್. ಗಾಟ್ ಇಟ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್ ನಂಬರ್ 5. ಇಲ್ಲಿ ಬನ್ನಿ. ಎಸ್, ಸಾಲ್ವ್ ದ ಕ್ವಶನ್. ಸೊ ವಿಡಿಯೋ ಪಾಸ್ ಮಾಡಿ. ಓಕೆ, ಪಾಸ್ ದ ವಿಡಿಯೋ ಆ್ಯಂಡ್ ಸಾಲ್ವ್ ದ ಕ್ವಶನ್. ನೀವು ಪಾಸ್ ಮಾಡಲಿಲ್ಲ ಅಂತಂದರೆ ಇಟ್ಸು ಬಿಕಾಸ್ ಆಫ್ ಏನಂತ ಆಗುತ್ತೆ, ಪ್ಯಾಸಿವ್ ಲರ್ನಿಂಗ್ ಆಗುತ್ತೆ. ಸುಮ್ಮನೆ ಕೇಳ್ತೀರಾ ಹೋಗ್ತೀರಾ ಬಿಟ್ರೆ ನಿಮಗೆ ಯೂಸ್ ಏನೂ ಆಗೋದಿಲ್ಲ. ಮಾರ್ಕ್ ಮೈ ವರ್ಡ್ಸ್. ಸೊ ನೀವು ಕಲಿಬೇಕು ಅಂತಂದರೆ ಪ್ಲೀಸ್ ಬಿ ಆ್ಯಕ್ಟಿವ್. ಸೊ ಅಟ್ಲೀಸ್ಟ್ ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ನೀವು ಪೆನ್ ಆ್ಯಂಡ್ ಪೇಪರ್ ಇಲ್ಲ ಅಂತಂದರೆ ನೀವೆಲ್ಲೋ ಮೇ ಬಿ ಹೋಗ್ತಾ ಇರ್ಬೇಕಾದ್ರೆ ವಿಡಿಯೋ ನೋಡ್ತೀರಾ, ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ವಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮೆನ್ಷನ್ ಮಾಡಿ. ಗಾಟ್ ಇಟ್? ಫೈನ್. ಇಲ್ಲಿ ಕ್ವಶನ್ ಓದಿ. ದ ಶೇರ್ ಆಫ್ ದ ಫಾರ್ಮರ್ ಇನ್ ಕನ್ಸ್ಯೂಮರ್ಸ್ ರುಪಿ ಈಸ್ ಹೈಯೆಸ್ಟ್ ಇನ್. ಯಾವ ಒಂದು ಕನ್ಸ್ಯೂಮರ್ಸ್ ಸೈಕಲಲ್ಲಿ, ಒಂದು ಚಾನಲಲ್ಲಿ ರೈತರಿಗೆ ತುಂಬ ಶೇರ್ ಸಿಗುತ್ತೆ ಅಂತ. ಎಸ್, ಆನ್ಸರ್ ಡೈರೆಕ್ಟ್ ಮಾರ್ಕೆಟಿಂಗ್, ಕೋಆಪರೇಟಿವ್ ಮಾರ್ಕೆಟಿಂಗ್, APMC ಆ್ಯಂಡ್ ಮಿಡಲ್ ಮೆನ್. ಅಫ್ಕೋರ್ಸ್ ಆನ್ಸರ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್. ರೈತರೇ ಡೈರೆಕ್ಟ್ ಆಗಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಶೇರ್ ಜಾಸ್ತಿ ಇರುತ್ತೆ. ಸಪೋಸ್ ಅವ್ರು ಏನಾದರೂ ಮಿಡಲ್ ಮ್ಯಾನ್ ಮುಖಾಂತರ ಹೋಗಿದ್ರೆ ಅಂತ ಏನು ಬರುತ್ತೆ? ಅಫ್ಕೋರ್ಸ್ ಮಿಡಲ್ ಮ್ಯಾನ್ ಯೂಶಲಿ ರೈತರಿಗಿಂತ, ದೇರ್ ಈಸ್ ಒನ್ ಸರ್ವೆ, ರೈತರಿಗಿಂತ ಮಿಡಲ್ ಮ್ಯಾನ್ ಜಾಸ್ತಿ ದುಡಿತಿದ್ದಾರೆ. ದಟ್ ಈಸ್ ದ ಸರ್ವೆ ಆ್ಯಕ್ಚುಲಿ. ದಟ್ ಮೀನ್ಸ್ ಮಿಡಲ್ ಮ್ಯಾನ್ ಈಸ್ ಗೆಟಿಂಗ್ ದ ಹೈಯೆಸ್ಟ್ ಶೇರ್, ನಾಟ್ ದ ಫಾರ್ಮರ್. ಸೊ ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ಬಂದು ಫಾರ್ಮರ್ ಮಾರ್ತಿದ್ದಾರೆ ಅಂತಂದರೆ ಹಿ ವಿಲ್ ಗೆಟ್ ದ ಹೈಯೆಸ್ಟ್ ಶೇರ್ ಫ್ರಮ್ ದ ಟೋಟಲ್ ಇನ್ಕಮ್. ಫೈನ್. ನೌ ಸೊ ಇಲ್ಲಿ ಇಂಪಾರ್ಟೆಂಟ್ ನೋಡೋಣ ಬನ್ನಿ. ವಾಟ್ ಈಸ್ ದ ಥೀಮ್ ಹಿಯರ್? ಸಿ, ಡೆಫಿನೆಟ್ಲಿ ಯು ನೀಡ್ ಟು ನೋ ದ ಚಾನಲ್ ಆಫ್ ಮಾರ್ಕೆಟಿಂಗ್. ಫಾರ್ಮರ್ ಇಂದ ಹೋಲ್ಸೇಲರ್ ಇಂದ ರಿಟೈಲರ್ ಇಂದ ಕನ್ಸ್ಯೂಮರ್. ದಿಸ್ ಈಸ್ ದ ನಾರ್ಮಲ್ ಚೈನ್, ರೈಟ್? ಮಾರ್ಕೆಟ್ ಅಂತ ಬಂದರೆ ಲೈಕ್ ಪ್ರೊಡ್ಯೂಸ್ ಮಾಡಿದ್ದು ಹೋಲ್ಸೇಲರ್ಗೆ ಹೋಗುತ್ತೆ, ಅಲ್ಲಿಂದ ರಿಟೈಲ್ಗೆ ಹೋಗುತ್ತೆ, ಅಲ್ಲಿಂದ ಕನ್ಸ್ಯೂಮರ್ಗೆ, ಬ್ರಾಡ್ ಆಗಿ. ಬಟ್ ಇಲ್ಲಿ ನೀವೇನು ಮಾಡಬೇಕಂತಂದರೆ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಏನು? APMC ವಾಟ್ ಈಸ್ ದ ಫುಲ್ ಫಾರ್ಮ್? ತುಂಬ ಸರಿ ಕನ್ಫ್ಯೂಸ್ ಆಗುತ್ತೆ. ಇವನ್ ನನಗೂ ತುಂಬ ಸರಿ ಕನ್ಫ್ಯೂಸ್ ಆಗುತ್ತೆ ವೆದರ್ ಇಟ್ ಈಸ್ ಪ್ರಾಡಕ್ಟ್ ಆರ್ ಪ್ರೊಡ್ಯೂಸ್, ವೆದರ್ ಇಟ್ ಈಸ್ ಮಾರ್ಕೆಟಿಂಗ್ ಆರ್ ಮಂಡಿ. ಸಿ ಅಂತಂದ್ರೆ ಏನು? ಕಮಿಟಿನ ಇಲ್ಲ ಕೌನ್ಸಿಲ್ ಆರ್ ಮೇ ಬಿ ಕೋಆಪರೇಟಿವ್. ಸೊ ಈ ಥರ ಆಪ್ಷನ್ ಕೇಳ್ತಾನೆ ನಿಮಗೆ. APMC ಫುಲ್ ಫಾರ್ಮ್ ಏನು ಅಂತ. A ಮೀನ್ಸ್ ಗೊತ್ತಾಗುತ್ತೆ ಅಗ್ರಿಕಲ್ಚರಲ್ ಅಂತ. P ಅಂದರೆ ಪ್ರೊಡ್ಯೂಸರ್ ಆರ್ ಪ್ರಾಡಕ್ಟ್. ಇವನ್ ನೀವು ಬೇಕಾದ್ರೆ ಈಗ ಡೌಟ್ ಬರ್ತಿರ್ತೀರಾ, M ಅಂತಂದ್ರೆ ಮಾರ್ಕೆಟಾ ಇಲ್ಲ ಮಂಡಿನ, C ಅಂತಂದ್ರೆ ಕಮಿಟಿನ, ಕೌನ್ಸಿಲ, ಕೋಆಪರೇಟಿವ್, ಕಮಿಷನ್, ರೈಟ್? ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲೇ ನಿಮಗೆ ಕ್ವಶನ್ ಬರುವಂಥದ್ದು, ಯಾಕಂದ್ರೆ ಇಟ್ಸ್ ವೆರಿ ಕನ್ಫ್ಯೂಸಿಂಗ್. ದಟ್ಸ್ ವೈ ಅಷ್ಟೇ. ಇದು ಇಟ್ಸ್ ವೆರಿ ನಾರ್ಮಲ್. ಇಟ್ಸ್ ನಾರ್ಮಲ್ ಟೆಂಡೆನ್ಸಿ ಟು ಕಮಿಟ್ ಮಿಸ್ಟೇಕ್ಸ್. ಹ್ಯೂಮನ್ ಬ್ರೈನ್ ವರ್ಕ್ ಆಗೋದೇ ಹಾಗೆ. ಸೊ ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದ ಫುಲ್ ಫಾರ್ಮ್ಸ್ ಆಫ್ ಎನಿ ಟರ್ಮ್. ಸೊ APMC ಇಂಪಾರ್ಟೆಂಟ್. ದೆನ್ ರೀಸೆಂಟಾಗಿ ENAM, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ಸೊ ಯಾವ ಇಯರ್ ಬಂತು? APMC ಆ್ಯಕ್ಟ್ ಕರ್ನಾಟಕದಲ್ಲಿ ಯಾವಾಗ ಬಂತು? ದೀಸ್ ಆರ್ ದ ಇಂಪಾರ್ಟೆಂಟ್ ಥೀಮ್. ಗಾಟ್ ಇಟ್? Okay, move on to the next question. So next question is theme number 6. So there is MSP, we know that, right? Idralli who is the body who recommend ಮಾಡುವಂಥವ್ರು ಯಾರು? ಅಂಡ್ ಫೈನಲ್ ಆಗಿ ಡಿಸೈಡ್ ಮಾಡುವಂಥವ್ರು ಯಾರು? ಪ್ರೈಸ್ನ ಡಿಸೈಡ್ ಮಾಡುವಂಥವ್ರು ಯಾರು? ದೇರ್ ಆರ್ 2 ಬಾಡೀಸ್ ಆ್ಯಕ್ಚುಲಿ. MSP, we know that minimum support price. ಎಷ್ಟು ಕ್ರಾಪ್ಸ್ ಕೊಡ್ತಾರೆ? 22 or 23? Just comment that in the comment section or just go through Google it. Then who is the recommended body? Who is the final deciding body? Just pause the video and find the answer. Recommended body ಬಂದ ನಿಮಗೆ, yes, CACP. What is the final decision ಯಾರು ತಗೋತಾರೆ? Cabinet Committee on Economic Affairs, right? CCA. ಇದು ಕನ್ಫ್ಯೂಸ್ ಆಗುತ್ತೆ. ರೆಕಮೆಂಡ್ ಇಲ್ಲಿ ಕೊಡ್ತಾನೆ, ಫೈನಲ್ ಡಿಸಿಷನ್ಗೆ CACP ಅಂತ ಕೊಡ್ತಾರೆ. ಇಲ್ಲಿ MSP ಅಂತ ಬಂದರೆ 23 ಕ್ರಾಪ್ಸ್ 24 ಕ್ರಾಪ್ಸ್, ಅದರಲ್ಲೂ ಮತ್ತೆ ಖಾರಿಫ್ ಕ್ರಾಪ್ಸ್, ರಬಿ ಕ್ರಾಪ್ಸ್. ಸೊ ಇದೊಂದು ಕ್ಲಾಸಿಫಿಕೇಶನ್. ಇನ್ನೊಂದು ಕಡೆ ಸೀರಿಯಲ್ಸ್, ಪಲ್ಸಸ್, ಆಯಿಲ್ ಸೀಡ್ಸ್ ಅಂಡ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕ್ರಾಪ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ MSP, ರೈಟ್? ಸಿ ಎಷ್ಟು ಕ್ವಶನ್ಸ್ ಫಾರ್ಮ್ ಮಾಡ್ಬೋದು ನೋಡಿ ಇಲ್ಲಿ. ದಿಸ್ ಈಸ್ ದ ಇಂಪಾರ್ಟೆಂಟ್ ಥೀಮ್. ಗಾಟ್ ಇಟ್? MSP ಇಸ್ ದ ಇಂಪಾರ್ಟೆಂಟ್ ಥೀಮ್, ರೈಟ್? ಅಂಡ್ ರೀಸೆಂಟಾಗಿ ಈವನ್ PM ಕಿಸಾನ್ ಅಂತ ಸ್ಕೀಮ್ ಬಂದಿದೆ.
ಸೊ ಈ ಕಿಸಾನ್ ಸ್ಕೀಮ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿರ್ಬೇಕು. ದಿಸ್ ಇಸ್ ದ 6th ಥೀಮ್. ಮೂವಿಂಗ್ ಟು ದ ಥೀಮ್ ನಂಬರ್ 7. ಇಲ್ಲಿ ನಿಮಗೆ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತಹ ಸ್ಕೀಮ್ ಯಾವುದು? ಐ ಥಿಂಕ್ ಮೆನಿ ಸ್ಕೀಮ್ಸ್ ಕೊಡ್ತಾರೆ, ಬಟ್ ದೇರ್ ಇಸ್ ಎ ಕಾರ್ಡ್. ಯಾವ ಕಾರ್ಡು ನಿಮಗೆ ಕ್ರೆಡಿಟ್ ಕೊಡುವಂಥದ್ದು? KCC, ಕಿಸಾನ್ ಕ್ರೆಡಿಟ್ ಕಾರ್ಡ್. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ವಾಟ್ ಆರ್ ದ ಥೀಮ್ಸ್. ಮೂವಿಂಗ್ ಟು ದ ಥೀಮ್ಸ್ ಬನ್ನಿ. ಯಾವ ಥೀಮ್ಸ್ ನೋಡ್ಕೋಬೇಕು? ಕ್ರೆಡಿಟ್ ಅಂತ ಬಂದ್ರೆ ಎಸ್, ದೇರ್ ಆರ್ 3 ಟೈಪ್ಸ್ ಆಫ್ ಕ್ರೆಡಿಟ್. ಒನ್ ಈಸ್ ಶಾರ್ಟ್ ಟರ್ಮ್ ಕ್ರೆಡಿಟ್ ಅಪ್ ಟು ಐ ಥಿಂಕ್ 1.5 year, 5 years, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ 5 to 30 years. ಇಲ್ಲಿ ಕೇಳ್ತಾನೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕೇಳ್ಬೋದು. ವಾಟ್ ಯು ಮೀನ್ ಬೈ ದಟ್? ದೆನ್ ಸೋರ್ಸಸ್ ಆಫ್ ಕ್ರೆಡಿಟ್ ಎಲ್ಲಿಂದ ಬರುತ್ತೆ? ನಬಾರ್ಡ್ ಇಂದ ಬರುತ್ತಾ? ಆರ್ RRB, ಆರ್ ಕೋಆಪರೇಟಿವ್ ಬ್ಯಾಂಕ್ಸ್, ಆರ್ ಕಮರ್ಷಿಯಲ್ ಬ್ಯಾಂಕ್ಸ್? ಗಾಟ್ ಇಟ್. ಸೊ ಯಾವ ಒಂದು ಸೋರ್ಸ್ ಇಂದ ಹೈಯೆಸ್ಟ್ ಬರ್ತಿದೆ ಫಾರ್ಮರ್ಸ್ಗೆ? ಪ್ಲೀಸ್ ಗೋ ಆನ್ ಗೂಗಲ್ ಇಟ್. ಓಕೆ, ಐ ಹೋಪ್ ಯು ಗಾಟ್ ಇಟ್. ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದನ್ನ ನಾನು ಟೀಚ್ ಮಾಡ್ತಾ ಹೋದ್ರೆ ಯು ಡೋಂಟ್ ಹ್ಯಾವ್ ದ ಟೈಮ್. ಆಕ್ಚುಲಿ ಈಗ ನೀವು ಆಲ್ರೆಡಿ ಇದು ಸ್ಟಡಿ ಮಾಡಿರಬೇಕು. ಜಸ್ಟ್ ಯು ನೀಡ್ ಟು ಫೋಕಸ್ ದೀಸ್ ಪಾಯಿಂಟ್ಸ್ ರೈಟ್ ನೌ. ದಟ್ ಇಸ್ ಮೈ ಪಾಯಿಂಟ್ ಆಫ್ ಕನ್ವೆ ಹಿಯರ್. ಓಕೆ, ಗಾಟ್ ಇಟ್. ಸೊ ಅದರಲ್ಲಿ ನಿಮಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಬರುತ್ತೆ. ಸೊ ಇಷ್ಟೊಂದು ಥೀಮ್ಸ್ ನಿಮ್ಮ ಕ್ರೆಡಿಟ್ ಅಂಡರ್ ಅಲ್ಲಿ ಬರುತ್ತೆ. ಇನ್ಶೂರೆನ್ಸ್ ಸ್ಕೀಮ್ಸ್ ಆಗಿರ್ಬೋದು, ಇವೆಲ್ಲ. ಸೊ ದಿಸ್ ಇಸ್ ದ ಥೀಮ್ ನಂಬರ್ 7. ಮೂವಿಂಗ್ ಟು ದಿ ಥೀಮ್ ನಂಬರ್ 8. ಎಸ್, ಇಲ್ಲಿ ನಿಮಗೆ ಬೇಕಾಗಿರೋದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಸೊ ಟೆಲ್ ಮಿ, ಈ ಕ್ವಶನ್ ನೀವು ರಾಂಗ್ ಮಾಡಲೇಬಾರ್ದು. ಗಾಟ್ ಇಟ್. ಪ್ರೀಮಿಯಂ ಅಮೌಂಟ್ ಅಂತ ಬರುತ್ತೆ. ಖಾರಿಫ್ ಕ್ರಾಪ್ಸ್ಗೆ ಎಷ್ಟು, ರಬಿ ಕ್ರಾಪ್ಸ್ಗೆ ಎಷ್ಟು, ದೆನ್ ಕಮರ್ಷಿಯಲ್ ಅಂತ ಕರಿತೀವಲ್ಲ, ಸೊ ಎಷ್ಟು ನಿಮಗೆ, ಆರ್ ಈವನ್ ಯು ಕ್ಯಾನ್ ಸೇ ಇಟ್ ಆಸ್ ಎ ಪ್ಲಾಂಟೇಶನ್ ಕ್ರಾಪ್ಸ್. ವಾಟ್ ಈಸ್ ದ ಪ್ರೀಮಿಯಂ ಅಮೌಂಟ್? ಪಾಸ್ ದ ವಿಡಿಯೋ ಅಂಡ್ ಗೆಸ್ ದ ಆನ್ಸರ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ, ಎಸ್, 2, 1.5 ಐ ಥಿಂಕ್ 5% ರೈಟ್. ಸೊ ಚೆಕ್ ಇಟ್ ಒನ್ಸ್. ಇದು ರೈಟ್ ಆರ್ ರಾಂಗ್ ಅಂತ ಕೂಡ ಕಾಮೆಂಟ್ ಮಾಡಿ ಮೆನ್ಷನ್. ಓಕೆ, ದಟ್ ಈಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದರಲ್ಲಿ ನೀವು ಇದ್ರ ರಿಲೇಟೆಡ್ ಡೇಟಾ ಬೇಕಾಗಿರುತ್ತೆ, ರೈಟ್? ಡೇಟಾ ಮೀನ್ಸ್ ಫ್ಯಾಕ್ಟ್ಸ್. ಈ ಒಂದು ಇದರ ಮೇಲೆ ನೀವು ಫ್ಯಾಕ್ಟ್ಸ್ ತಿಳ್ಕೋಬೇಕು. ಏನ್ ಫ್ಯಾಕ್ಟ್ಸ್? ದ ವಿಚ್ ಇಯರ್ ಇಟ್ ವಾಸ್ ಲಾಂಚ್ಡ್. ದೆನ್ ಇಲ್ಲಿ ನಿಮಗೆ ವೆದರ್ ಇಟ್ ಕವರ್ಸ್ yield loss ಆಲ್ಸೋ, ಇಲ್ಲ ವೆದರ್ ರಿಸ್ಕ್, ಆರ್ ಇವನ್ ಫಾರ್ಮರ್ ಸೂಸೈಡ್ಸ್. ಇದು ಇನ್ಕ್ಲೂಡ್ ಆಗಿದೆ ಫಸಲ್ ಬಿಮಾ ಯೋಜನೆಯಲ್ಲಿ, ರೈಟ್? ಅಂಡ್ ಸಬ್ಸಿಡಿ, ಐ ಟೋಲ್ಡ್ ಯು ದ ಪ್ರೀಮಿಯಂ ಅಮೌಂಟ್. ಎಷ್ಟು ನೀವು ಕಟ್ಟಬೇಕಾಗುತ್ತೆ, ಗೌರ್ಮೆಂಟ್ ಎಷ್ಟು ಕಟ್ಟುತ್ತೆ. ಇಲ್ಲಿ ಪ್ರೀಮಿಯಂ ಅಂತ ಬಂದ್ರೆ 2 ಇರುತ್ತೆ. ಒಂದು ನೀವು ಪೇ ಮಾಡಬೇಕಾಗುತ್ತೆ ಆಸ್ ಎ ಫಾರ್ಮರ್, ಅಂಡ್ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಕೊಡ್ತಾರೆ. ದೀಸ್ ಆರ್ ದ ಫ್ಯಾಕ್ಟ್ಸ್ ಯು ನೀಡ್ ಟು ನೋ ಅಬೌಟ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಗಾಟ್ ಇಟ್? ಫೈನ್. ಅದೇ ತರ ನಿಮಗೆ ಫುಡ್ ಕ್ರಾಪ್ಸ್ಗೆ ಎಷ್ಟು, ಈ ತರನೂ ಕೇಳಬಹುದು. ಗಾಟ್ ಇಟ್? ಸೊ ದಿಸ್ ಇಸ್ ದ ಥೀಮ್ ನಂಬರ್ 8. ಮೂವಿಂಗ್ ಟು ದ ಥೀಮ್ ನಂಬರ್ 9. ಇಲ್ಲಿ ಬನ್ನಿ. ದೇರ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದೇರ್ ಲೊಕೇಶನ್. ಓಕೆ, ಇಲ್ಲಿ 3 ಕಾಲ ಮಾಡ್ಕೊಂಬಿಡಿ. ಲೊಕೇಶನ್, ದೇರ್ ಫಂಕ್ಷನ್. ದಿಸ್ ಇಸ್ ಇಂಪಾರ್ಟೆಂಟ್. ಸಪೋಸ್ ನಬಾರ್ಡ್, ವೇರ್ ಇಟ್ ಈಸ್ ಲೊಕೇಟೆಡ್ ಅಂಡ್ ವಾಟ್ ಈಸ್ ದ ಮೈನ್ ಫಂಕ್ಷನ್? ಫಂಕ್ಷನ್ ನಾನು ಹೇಳ್ತೀನಿ, ರೀಫೈನಾನ್ಸಿಂಗ್, ಅಂಡ್ ಗೋ ಅಂಡ್ ಫೈಂಡ್ ಔಟ್ ದಿ ಹೆಡ್ ಕ್ವಾರ್ಟರ್ಸ್ ಅಂಡ್ ಇಯರ್ ಅಂಡ್ ದೇರ್ ಲೊಕೇಶನ್ ಅಂಡ್ ಹೂ ಇಸ್ ದ ಪರ್ಸನಾಲಿಟಿ ಹೂ ಪ್ರಪೋಸ್ಡ್ ದಿ ನಬಾರ್ಡ್. ಗಾಟ್ ಇಟ್? ಸೊ ಇದು ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಇಂಪಾರ್ಟೆಂಟ್. ದೆನ್ ಮ್ಯಾನೇಜ್, ಐ ಥಿಂಕ್ ಇದು ನಿಮಗೆ ಎಕ್ಸ್ಟೆನ್ಷನ್ ಅಲ್ಲಿ ಬರುತ್ತೆ, ಬಟ್ ಸ್ಟಿಲ್ ಯು ಕ್ಯಾನ್ ಲರ್ನ್ ದಟ್, ರೈಟ್? ದೆನ್ RBI, ದೆನ್ FCI, ದೆನ್ FSSAI. ಇದು ನಿಮಗೆ ಹೆಡ್ ಕ್ವಾರ್ಟರ್ಸ್ ಮತ್ತೆ ಫಂಕ್ಷನ್ಸ್ ಏನು ತಿಳ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಥೀಮ್ ನಂಬರ್ 9. ಅಂಡ್ ಕ್ವಶನ್ ಹಿಯರ್ ಇಸ್ ನಬಾರ್ಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಗಿವ್ ದ ಫಸ್ಟ್ ಲೆಟರ್. ಹಿಂಟ್ ಕೂಡ ಕೊಟ್ಟಿದ್ದೀನಿ. ಆ ಸಿಟಿದು ಫಸ್ಟ್ ಲೆಟರ್ M. ಜಸ್ಟ್ ಗೋ ಅಂಡ್ ಕಾಮೆಂಟ್, ಆರ್ ಜಸ್ಟ್ ಗೂಗಲ್ ಮಾಡಿ ಸಾಕು. ಸೊ ಕೆಲವರು ಏನದು ಕಾಮೆಂಟ್ ಮಾಡ್ಲಿಕ್ಕೆ ದೇ ಫೀಲ್ ಲೈಕ್ ಸಮ್ ಶೈ. ಸೊ ನಾನು ಆಚೆ ಬರಕ್ಕಿರಲ್ಲ, ಸೊ ಲೈಕ್ ಸಮ್ ವಾಟ್ ಫೀಲ್ ಲೈಕ್ ಇಂಟ್ರಾವರ್ಟ್ ಟೈಪ್ ಫೀಲ್ ಆಗ್ತಿರ್ತಾರಲ್ಲ, ದಟ್ಸ್ ಫೈನ್. ಗೋ ಅಂಡ್ ಸರ್ಚ್ ಇನ್ ದ ಗೂಗಲ್, ಆರ್ ಇಫ್ ಯು ನೋ ದಟ್ ಜಸ್ಟ್ ರೈಟ್ ಇಟ್ ಇನ್ ಎ ಪೇಪರ್. Got it? That is what important here. Got it? Fine. ನೆಕ್ಸ್ಟ್ ಬನ್ನಿ. ಇದರಲ್ಲಿ ನೀವು ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದ್ರೆ ಐ ಥಿಂಕ್ 3 R's ಅಂತ ಬರುತ್ತೆ. ಅದೊಂದು ಸರಿ ನೋಡ್ಕೊಂಡಿರಿ. ವಾಟ್ ಇಟ್ ಮೀನ್ ದಟ್? ರಿಟರ್ನ್, ರೀಪೇಮೆಂಟ್ ಅಂಡ್ ರಿಸ್ಕ್. ಫೈನ್. ಮೂವಿಂಗ್ ಟು ದ ಥೀಮ್ ನಂಬರ್ 10.
Which is the first cooperative society? Which is the first cooperative society established in India? Can you guess what is the answer for this? So ಇಲ್ಲಿ 1904 ಅಲ್ಲೇ ಬರುತ್ತೆ, ದಟ್ ಈಸ್ ಅನ್ಯೋನ ಅಂತ ಬರುತ್ತೆ. ಅನ್ಯೋನ ಸಹಕಾರಿ ಮಂಡಳಿ. If you know that fact, that's good enough. If don't know, please go and study about this. So cooperative society is the theme here. Cooperative societies. Recently separate ministry ನೇ ಮಾಡಿದ್ದಾರೆ, right? Ministry of Cooperative Society ಅಂತ. And who is the head for that? Who is the chairman of the Ministry of Cooperative? Go and study that. Google ಮಾಡಿ. Got it? So ಇಲ್ಲಿ ನಿಮಗೆ important to cooperative societies. Which is the cooperative society present in Karnataka? Milk Cooperative Society. We know that. Very famous one. If you making mistake here, definitely you are not fit for the exam. Seriously. Fit for the exam ಅನ್ನೋದಕ್ಕಿಂತ you need to know those basic things ಅಂತ ಪಾಯಿಂಟ್ ಅಷ್ಟೇ ಇಲ್ಲಿ. Got it? So ಇಲ್ಲಿ ನೀವು ಸ್ಟಡಿ ಮಾಡಬೇಕಾಗಿರೋದು PACS. Again, what is the full form? Right? Primary Agricultural Credit Societies. Then you need to know about what is meant by credit, what do you mean by input, what do you mean by supply, what do you mean by marketing with related to cooperative societies. Right? Then you need to know other cooperative nationalized. ಯಾವ್ದು? NAFED. Again, full form. IFCO. Again, full form. Then Amul. ಎಲ್ಲಿ ಪ್ರೆಸೆಂಟ್ ಇದೆ? Right? These are the some of the important themes under cooperatives. Got it? Fine. Next, move on to the theme number 11. See, ಇಲ್ಲಿವರೆಗೂ ನೀವು ಪಾಸಿವ್ ಆಗಿ ಸುಮ್ಮನೆ ನೋಡ್ತಾ ಕೂತಿದ್ದೀರ ಅಂತಂದ್ರೆ ದೇರ್ ಈಸ್ ನೋ ಯೂಸ್ ಇನ್ ವಾಚಿಂಗ್ ದ ವಿಡಿಯೋ. ರೈಟ್? ಈ ಒಂದು ಮೂಮೆಂಟ್ ಅಲ್ಲಿ ನಾನಿಲ್ಲಿ ನನ್ನ ಬೆನಿಫಿಟ್ಗಿಂತ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀವಿ. ಓಕೆ, ವಿ ಆರ್ ಡೂಯಿಂಗ್ ವಿತ್ ವೆರಿ ಫ್ರೀ ಅಂಡ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವಿಲ್ ಕಮಿಂಗ್ ವಿತ್ ದೀಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ನಾವು ಮಾಡ್ತಿರೋ ಪರ್ಪಸ್ ಜಸ್ಟ್ ನಿಮ್ಮ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಆಗಲಿ ಅಂತ. ಸೊ ಯು ಡೋಂಟ್ ಮಿಸ್ ದ ಇಂಪಾರ್ಟೆಂಟ್ ಥೀಮ್ಸ್. ಸೊ ಎಲ್ಲ ಓದ್ತೀವಿ, ಬಟ್ ಇಂಪಾರ್ಟೆಂಟ್ ಥೀಮ್ಸ್ ಅಂತ ಯಾವುದು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ದಟ್ ಈಸ್ ದ ಓನ್ಲಿ ರೀಸನ್ ವಿ ಆರ್ ಕಮಿಂಗ್ ವಿತ್ ದಿಸ್ ಸೀರೀಸ್ ವೇರ್ ಯು ವಿಲ್ ಗೆಟ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಸ್ಡ್ ಆನ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇಲ್ಲಿ ನಿಮಗೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂದ್ರೆ ಈ ಒಂದು ಟಾಪಿಕ್ಸ್ ಇಂದ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. That is the point I want to convey here. Yes, coming to the topic, 11th one. Operation Flood is related to what? I think you know that, right? What is the answer? Yes, direct ಆಗಿ ಹೇಳ್ತೀರಾ? It is milk production ಬಗ್ಗೆ ಹೇಳ್ತಾರೆ. Operation Flood. So what are the other operations like that? Go and search about it. Make a list of 10 to 15. Just mug it up. Right? So ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು there are industries, agro based industries and value addition. Got it? Value addition ಏನ್ ಮಾಡ್ತೀರಾ? Suppose I'll give you an example. ಒಂದು food processing. So food processing industry, storage industry, then packaging industry. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದಂದ್ರೆ ವಾಟ್ ಆರ್ ದ ಅದರ್ ಟೈಪ್ಸ್ ಆಫ್. ಇಲ್ಲಿ ಒಂದು ನಿಮಗೆ ರೆವಲ್ಯೂಷನ್ಸ್ ಅಂತ ಬರುತ್ತಲ್ಲ, ದಟ್ ಈಸ್ ದ ಇಂಪಾರ್ಟೆಂಟ್ ಥೀಮ್ ಹಿಯರ್. ವಾಟ್ ಡು ಯು ಮೀನ್ ಬೈ ಪಿಂಕ್ ರೆವಲ್ಯೂಷನ್? ವಾಟ್ ಡು ಯು ಮೀನ್ ಬೈ ಬ್ಲೂ ರೆವಲ್ಯೂಷನ್? ದೆನ್ ವಾಟ್ ಡು ಯು ಮೀನ್ ಬೈ ಎವರ್ಗ್ರೀನ್ ರೆವಲ್ಯೂಷನ್? ರೈಟ್? ವಾಟ್ ಡು ಯು ಮೀನ್ ಬೈ ರೆಡ್ ರೆವಲ್ಯೂಷನ್? ಯು ಶುಡ್ ನೋ ಆಲ್ ದೀಸ್ ಟರ್ಮ್ಸ್ ಆಕ್ಚುಲಿ. ರೈಟ್? ಸೊ ಇಲ್ಲಿಂದ ಕ್ವಶನ್ ಬಂತಂದ್ರೆ ನೀವು ಮಿಸ್ಟೇಕ್ ಮಾಡಬಾರದು. That is the point I want to tell here. Right? Okay. So moving to the theme number 12. So ಇಲ್ಲಿ ನಿಮಗೆ ಇದು GKಗೂ ಕೋರಿಲೇಟ್ ಆಗುತ್ತೆ. ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್. You should know about international trade. That is mainly WTO is the important, very important actually. Right? ನೀವು ಕ್ವಶನ್ಸ್ ನೋಡಬೇಕಾದ್ರೆ WTO ಯಾವ ಎಸ್ಟಾಬ್ಲಿಷ್ ಆಯಿತು, ಯಾವ ಇಯರ್ ಎಸ್ಟಾಬ್ಲಿಷ್ ಆಯಿತು. ರೈಟ್? ದೆನ್ ಅದರಲ್ಲಿ ಬರುವಂತ 2 ವೆರಿ ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಬರುತ್ತೆ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂಡ್ ವಾಟ್ ಈಸ್ ಅನದರ್ ಒನ್? ಗೋ ಅಂಡ್ ಸರ್ಚ್ ಅಬೌಟ್ ಇಟ್. ರೈಟ್? ವಾಟ್ ಆಸ್ ದ ಇಶ್ಯೂಸ್ ವಿ ಆರ್ ಫೇಸಿಂಗ್ ಅಂದ್ರೆ ದೇರ್ ಆರ್ ಬಾಕ್ಸಸ್ ಅಂತ ಬರುತ್ತೆ. ಬ್ಲೂ ಬಾಕ್ಸ್, ಆಂಬರ್ ಬಾಕ್ಸ್,
ಐ ಥಿಂಕ್ ರೆಡ್ ಬಾಕ್ಸ್ ಸಮಥಿಂಗ್ ಬರುತ್ತೆ. ಸೊ ಜಸ್ಟ್ ಚೆಕ್ ಇಟ್ ಒನ್ಸ್. ಈ 3 ಬಾಕ್ಸಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್, ದಟ್ ಈಸ್ ಇಂಪಾರ್ಟೆಂಟ್ ಇನ್ WTO, ರೈಟ್? ಓಕೆ ಫೈನ್. ಇಲ್ಲಿ ಕ್ವೆಶನ್ ಬಂದು WTO ಯಾವ ರೌಂಡ್ ಅಲ್ಲಿ ಎಸ್ಟಾಬ್ಲಿಷ್ ಆಯಿತು? ದೇರ್ ಆರ್ ಸೆವೆರಲ್ ರೌಂಡ್ಸ್. ಓಕೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅವಾಗ. ರೌಂಡ್ ಅಂದ್ರೆ ಇಸ್ ನಥಿಂಗ್ ಬಟ್ ದೇರ್ ಒಂದು ರೌಂಡ್ ಅಲ್ಲಿ ಕೂತ್ಕೊಂಡು ಇಲ್ಲೊಂದು ಪರ್ಸನ್ ಇರ್ತಾರ. ಸೊ ದೇ ಆರ್ ಡಿಸ್ಕಸಿಂಗ್ ಅಬೌಟ್ ಸಮ್ ಟಾಪಿಕ್, ದಟ್ಸ್ ವೈ ದೇ ಆರ್ ಕಾಲ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತೀವಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಈ WTO ಅನ್ನೋ ಒಂದು ಆರ್ಗನೈಸೇಷನ್ ಯಾವ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಆಯಿತು ಅಂತ. ಎಸ್, ವಾಟ್ ಈಸ್ ಆನ್ಸರ್? ಬ್ರೈನ್ ಸ್ಟಾರ್ಮ್ ಮಾಡಿ. ಇಫ್ ಯು ಡೋಂಟ್ ನೋ ಪ್ಲೀಸ್ ಗೂಗಲ್ ಇಟ್, ಅದರ್ವೈಸ್ ಕಾಮೆಂಟ್ ಮಾಡಿ. ಓಕೆ ಫೈನ್. ಆನ್ಸರ್ ಬಂದು ಉರುಗ್ವೆ ರೌಂಡ್. ಉರುಗ್ವೆ ರೌಂಡ್ ಅಲ್ಲಿ ನಿಮಗೆ WTO ಫಾರ್ಮ್ ಆಗುತ್ತೆ, ರೈಟ್? ಸೊ WTO ಇಸ್ ದ ಇಂಪಾರ್ಟೆಂಟ್ ಥೀಮ್ ಯಾವುದರಲ್ಲಿ? ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ. ಗಾಟ್ ಇಟ್? ಎಸ್. ಮೂವಿಂಗ್ ಟು ದ ಥೀಮ್ ನಂಬರ್ 13. ಸೊ ಇಲ್ಲಿವರೆಗೂ ನಾ ಹೇಳಿರೋ ಥೀಮ್ಸ್ನ ಪ್ಲೀಸ್ ನೋಟ್ ಇಟ್ ಡೌನ್. ನೀವು ಸುಮ್ಮನೆ ಕೇಳ್ತಾ ಹೋಗಿದ್ದೀರಂದ್ರೆ ದೇರ್ ಇಸ್ ನೋ ಯೂಸ್ ಇನ್ ದ್ಯಾಟ್. ಪ್ಲೀಸ್ ಅಂಡರ್ಸ್ಟುಡ್ ದ್ಯಾಟ್. ಸೊ ಮೇಕ್ ಎ ನೋಟ್ ಆಫ್ ಇಟ್. ಫೈನ್. ನೆಕ್ಸ್ಟ್ ಬನ್ನಿ. ಈ ನ್ಯಾಮ್ ಫುಲ್ ಫಾರ್ಮ್ ಏನು ಹೇಳಿ? ಐ ಆಲ್ರೆಡಿ ಟೋಲ್ಡ್ ಯು ದಿಸ್ ಕ್ವಶನ್, ಆನ್ಸರು ಹೇಳಿದ್ದೀನಿ. ಸೊ ಜಸ್ಟ್ ಗ್ಲಾನ್ಸ್ ಇಟ್ ಒನ್ಸ್. ಎಸ್, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಫೈನ್. ಇಲ್ಲಿ ನಿಮಗೆ ದೇರ್ ಇಸ್ ಒನ್ ಇಂಪಾರ್ಟೆಂಟ್ ಬಾಡಿ, KSAMB. ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಇಟ್ ಅಂದರೆ ಇಲ್ಲಿ ಥೀಮ್ ಬಂದು ನಿಮಗೆ ಕರ್ನಾಟಕ ರಿಲೇಟೆಡ್ ಕೋಆಪರೇಟಿವ್ಸ್ ಅಂಡ್ ಕರ್ನಾಟಕದಲ್ಲಿ ಇನಾಮ್ಸ್ ಅಂಡ್ ಎಷ್ಟು ಇನಾಮ್ ಇದೆ ಇಂಡಿಯಾ ಲೆವೆಲಲ್ಲಿ? ಗೋ ಅಂಡ್ ಫೈಂಡ್ ಔಟ್ ವಾಟ್ ಈಸ್ ದ ನಂಬರ್ ಆಫ್ ಇನಾಮ್ಸ್, ರೈಟ್? ದಿಸ್ ಈಸ್ ವಾಟ್ ಅಗ್ರಿಕಲ್ಚರ್ ಮಾರ್ಕೆಟಲ್ಲಿ ಇನಾಮ್ ಕೂಡ ವೆರಿ ಇಂಪಾರ್ಟೆಂಟ್ ಥೀಮ್. ಗಾಟ್ ಇಟ್? ಎಸ್. ಮೂವಿಂಗ್ ಟು ದ ಥೀಮ್ ನಂಬರ್ 14. ಎಸ್. minimum number of members should be there in a SHG. SHG ಫಾರ್ಮ್ ಆಗಬೇಕಂದ್ರೆ how many numbers should be there? How many members should be there? SHG ಅಂದ್ರೆ ಏನು ಹೇಳಿ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ರೈಟ್? ಆಪ್ಷನ್ಸ್ 5, 10, 15, 20. So can you guess the answer? What is the answer? Yes. Usually ನಂಬರ್ ಬೇರೆ ಆಗುತ್ತೆ, ಬಟ್ ಯೂಶಲಿ 10 ಅಂತ ಯೂಶಲಿ ಕನ್ಸಿಡರ್ ಮಾಡ್ತಾರೆ, ರೈಟ್? ಸೊ ಇಲ್ಲಿ ನಿಮಗೆ 10 ಇದ್ರೆ ಆ ಒಂದು ಗ್ರೂಪ್ನ SHG ಅಂತ ಪ್ರಮೋಟ್ ಮಾಡ್ತೀವಿ. ಬಟ್ ಇಲ್ಲಿ ವಿಲ್ ಕಮ್ ಟು ದ ಥೀಮ್. SHG ಅಲ್ಲಿ ನೀವು ಏನೇನು ಫೋಕಸ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್, ಅಫ್ಕೋರ್ಸ್, ಹೌ ಮೆನಿ ಮೆಂಬರ್ಸ್ ಆರ್ ದೇರ್, ರೈಟ್? ದೆನ್ ವೆದರ್ ಇಟ್ ಪ್ರಮೋಟ್ ದ ಮೈಕ್ರೋ ಫೈನಾನ್ಸ್ ಆರ್ ಮ್ಯಾಕ್ರೋ ಫೈನಾನ್ಸ್, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ರೈಟ್? ದೆನ್ ನಬಾರ್ಡ್ ರಿಲೇಟೆಡ್, ನಬಾರ್ಡು SHGಗೆ it will conducting several programs to support the SHG. So what are the names of that programs? Not only NABARD, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಆ ಒಂದು SHGsಗೆ ಸಪೋರ್ಟ್ ಮಾಡ್ತಿದ್ರೆ ವಾಟ್ ಇಸ್ ದ ನೇಮ್ ಆಫ್ ಇಟ್? ಇಷ್ಟೇ ನೋಡ್ಕೊಂಡ್ರೆ ಸಾಕು ನೀವು. ನೋ ನೀಡ್ ಟು ಗೋ ಇನ್ ಡೆಪ್ತ್ ಆಕ್ಚುಲಿ. ಓಕೆ, ಸೊ SHG is the theme here. ಅದರಲ್ಲೂ ವೆದರ್ ದೇ ಆರ್ ಫೋಕಸಿಂಗ್ ಮೇನ್ಲಿ ಆನ್ ರೂರಲ್ ಡೆವಲಪ್ಮೆಂಟ್ ಆರ್ ಅರ್ಬನ್ ಡೆವಲಪ್ಮೆಂಟ್. ಕೆನ್ ಯು ಗೆಸ್ ಇಟ್? ಫೈನ್. ಆನ್ಸರ್ ಬಂದು ರೂರಲ್ ಡೆವಲಪ್ಮೆಂಟ್, ರೈಟ್? ಓಕೆ, ಸೊ ಅಂಟಿಲ್ ದೆನ್ ಐ ಥಿಂಕ್ 14 ಥೀಮ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 15th ಒನ್. ಸೊ ಇದು ರಿಲೇಟೆಡ್ ಯೂಶಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ಲೈಕ್ ABM, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಿಮಗೆ ವೆರಿ ಸರ್ಫೇಸ್ ಲೆವೆಲ್ ಕೇಳ್ತಾನೆ. FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. What do you mean by, what is the full form of FPO and what is the meaning of it? You should know what is the meaning of FPO. Got it? Then what is the role of the FPO in agriculture sector? Then how it creates the input output linkages, and very important, what is the difference between, already ನಮ್ಮ ಸ್ಟೇಟ್ ಅಲ್ಲಿ ಆಗಲಿ ಈವನ್ ಆಲ್ ಇಂಡಿಯಾ ಲೆವೆಲ್ ಅಲ್ಲೂ ಕೋಆಪರೇಟಿವ್ಸ್ ಇದೆ, ಬಟ್ ಸ್ಟಿಲ್ ಗವರ್ನಮೆಂಟ್ FPO ನ ಪ್ರಮೋಟ್ ಮಾಡ್ತಾ ಇದೆ. ಸಿ ಆಲ್ರೆಡಿ ಕೋಆಪರೇಟಿವ್ಸ್ ಇರೋದ್ರಿಂದ FPO ಮತ್ತೆ ಪ್ರಮೋಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋಆಪರೇಟಿವ್ಸ್ ಅಂಡ್ FPOs? ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಒಂಥರ ಡಿಸ್ಕ್ರಿಪ್ಟಿವ್ ಟೈಬಲ್ ಬರುತ್ತೆ ಆನ್ಸರ್. ಡಿಸ್ಕ್ರಿಪ್ಟಿವ್ ಅನ್ನೋದಕ್ಕಿಂತ ಫ್ಯಾಕ್ಟ್ಸ್ ಅಲ್ಲ ಇದು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕೋಆಪರೇಟಿವ್ಸ್ ಅಂಡ್ FPOs, ರೈಟ್? ದೇರ್ ಆರ್ ಸೆಂಟ್ರಲ್ ಸೆಕ್ಟರ್ FPO ಸ್ಕೀಮ್ಸ್ ಅಂಡ್ ದೇರ್ ಇಸ್ ಎ ಟಾರ್ಗೆಟ್. ಐ ಥಿಂಕ್ 1000 FPOs ಫಾರ್ಮ್ ಮಾಡಬೇಕು ಬೈ ದ ಇಯರ್ ಆಫ್
what, which year, right? So these are the 15 important topics ಯಾವುದು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ ಬರುವಂತದ್ದು. ಸಿ ಅಂಡ್ ಬೋನಸ್ ಆಗಿ ಐ ವಿಲ್ ಗಿವ್ ಯು ಒನ್ ಮೋರ್ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಮೈ ಅನಾಲಿಸಿಸ್, ಮೈ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ದೇರ್ ಈಸ್ ಡೆಫಿನೆಟ್ಲಿ ಒನ್ ಕ್ವಶನ್ ಆನ್ ಗ್ರಾಫ್. ಸೊ ಎಕನಾಮಿಕ್ಸ್ ಅಲ್ಲಿ ಇವನ್ ನೀವು JRF ತಗೊಳ್ಳಿ ಇಲ್ಲ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ತಗೊಳ್ಳಿ, ದೇರ್ ಇಸ್ ಡೆಫಿನೆಟ್ಲಿ ಒನ್ ಗ್ರಾಫ್ ರಿಲೇಟೆಡ್ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ದಟ್ ಮೀನ್ಸ್ ಕರ್ವ್ಸ್ ಅಂತ ಹೇಳ್ತೀವಿ, ರೈಟ್? ವೆದರ್ ಇಟ್ ಈಸ್ ಡೌನ್ವರ್ಡ್ ಸ್ಲೋಪಿಂಗ್, ಅಪ್ವರ್ಡ್ ಸ್ಲೋಪಿಂಗ್, ಆರ್ ಹಾರಿಜಾಂಟಲ್ ಆರ್ ವರ್ಟಿಕಲ್, ದೆನ್ ವಿ ನೋ ದಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ರೈಟ್? ಆಲ್ವೇಸ್ ವೈ ಆಕ್ಸಿಸ್ ಅಲ್ಲಿ ಪ್ರೈಸ್ ಇರುತ್ತೆ, ವಿ ನೋ ದಟ್. ಸೊ ಇಲ್ಲಿ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಡಿಮ್ಯಾಂಡ್ ಆಗಲಿ ಈ ತರ, ರೈಟ್? ಸೊ ನೀವು ನೋಡ್ಕೋಬೇಕಾಗಿರೋದು ಐ ವಿಲ್ ಗಿವ್ ಯು ಅ 7 ಇಂಪಾರ್ಟೆಂಟ್ ಕರ್ವ್ಸ್. ಜಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಪ್ಲೀಸ್ 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 ಮೇಕ್ ಎ ನೋಟ್ ಆಫ್ ಇಟ್. ಇದರಿಂದ ಕ್ವಶನ್ ಬರೋ ಚಾನ್ಸಸ್ ಹೈಲಿ ಹೈಲಿ ಹೈಲಿ. ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ ಪೇಪರ್ ಮಾಡ್ತಿದ್ದಾನಂತ ಡೆಫಿನೆಟ್ಲಿ ಯು ಶುಡ್ ಮೇಕ್ ದಿಸ್ ಕ್ವಶನ್. ಓಕೆ, ಒಂದು ನಿಮಗೆ ಪ್ರೊಡಕ್ಷನ್ ಫಂಕ್ಷನ್ ಕರ್ವ್ಸ್, ಪ್ರೊಡಕ್ಷನ್ ಫಂಕ್ಷನ್ ಕರ್ವ್ಸ್, ದಟ್ ಮೀನ್ಸ್ ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್ ಅಷ್ಟೇ, ಇನ್ಪುಟ್ ಔಟ್ಪುಟ್ ರಿಲೇಶನ್ಶಿಪ್. ಓಕೆ, ಇದರಲ್ಲಿ 3 ಸ್ಟೇಜಸ್ ಬರುತ್ತೆ. ಒಂದು ಇನ್ಕ್ರೀಸಿಂಗ್ ರಿಟರ್ನ್ಸ್, ದೆನ್ ಕಾನ್ಸ್ಟೆಂಟ್ ರಿಟರ್ನ್ಸ್, ದೆನ್ ಡಿಕ್ರೀಸಿಂಗ್ ರಿಟರ್ನ್ಸ್ ಅಂತ, ರೈಟ್? ಈ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆಯಲ್ಲ, ಇದು ಪಾಸಿಟಿವ್ ಮಾರ್ಜಿನಲ್ ಔಟ್ಪುಟ್ ಇರುತ್ತೆ. ದಟ್ ಇಸ್ ಫಸ್ಟ್ ಒನ್. ಕಮ್ ಟು ದ ಸೆಕೆಂಡ್ ಒನ್, ಕಾಸ್ಟ್ ಕರ್ವ್ಸ್. ಓಕೆ, ಕಾಸ್ಟ್ ಅವ್ರು ಬೇಕಾಗುತ್ತೆ. ಯೂಶಲಿ ಇಟ್ ಇಸ್ ಯು ಶೇಪ್ಡ್ ಇರುತ್ತೆ, ರೈಟ್? ಇಲ್ಲಿ ನಿಮಗೆ ಬೇಕಾಗಿರೋದು ದೇರ್ ಆರ್ ಟರ್ಮ್ಸ್ ಕಾಲ್ಡ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್, ರೈಟ್? ದೆನ್ AVC, go and find out what you mean by AVC. This is the cost curve, important. Then third one, how many of you know isoquant and isocost? Just iso ಅಂತಂದ್ರೆ we know that same ಅಂತ, right? What do you mean by cost? ಇಲ್ಲಿ just ವೇರಿ ಆಗೋದು quantity and cost. What do you mean by isoquant and isocost? Very simple. Isocost ಅಂತಂದ್ರೆ there are different combination of inputs. I mean different combination of inputs ಇರುತ್ತೆ. ಯಾವುದು ಗಿವೆನ್ ಕಾಸ್ಟ್, ಒಂದು ಮೇ ಬಿ ಒಂದು 10 rupees ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಇಟ್ ಇಸ್ ಎ ಗಿವೆನ್ ಕಾಸ್ಟ್, ರೈಟ್? ಈ ಒಂದು 10 rupees ಅಲ್ಲಿ ದೇರ್ ಆರ್ ಬಂಡಲ್ಸ್ ಲೈಕ್ ABC ಅಂತ ಇರುತ್ತೆ. ವೆದರ್ ಯು ಇನ್ವೆಸ್ಟ್ ಆನ್ 10 rupees ಆನ್ ದಿಸ್ ಒನ್ ಆರ್ B ಆರ್ C, ಲೈಕ್ ಕನ್ಸಿಡರ್ ದಿಸ್ ಇಸ್ ದ ಸೀಡ್ಸ್, ಇದು ಫರ್ಟಿಲೈಸರು, ಇದು ಮೇ ಬಿ ಪೆಸ್ಟಿಸೈಡ್ಸ್. ನೀವು ಸೀಡ್ಸ್ ಮೇಲೆ ಎಷ್ಟು ಹಾಕ್ತೀರಾ? ಮೇ ಬಿ 2 ರೂಪಾಯಿ ಹಾಕ್ತೀರಾ, ಫರ್ಟಿಲೈಸರ್ ಮೇಲೆ 3 ರೂಪಾಯಿ, ಪೆಸ್ಟಿಸೈಡ್ಸ್ ಮೇಲೆ 5 rupees. ದಿಸ್ ಇಸ್ ದ ಒನ್ ಕಾಂಬಿನೇಷನ್. ಅದೇ ರೀತಿ 1 ರೂಪಾಯಿ, 4 ರೂಪಾಯಿ, 5 rupees, ದಿಸ್ ಇಸ್ ಅನದರ್ ಕಾಂಬಿನೇಷನ್, ರೈಟ್? ಸೊ ಈ ಏನೇ ಮಾಡಿದ್ರು ಕಾಸ್ಟ್ ಮಾತ್ರ ಬೇರೆ ಆಗ್ತಿಲ್ಲ. 10 ರೂಪಾಯಿ ಇದೆ, ಬಟ್ ಯು ಆರ್ ಮೇಕಿಂಗ್ ಡಿಫ್ರೆಂಟ್ ಕಾಂಬಿನೇಷನ್, ದಟ್ ಇಸ್ ವಾಟ್ ಐಸೋ ಕಾಸ್ಟ್. ಸೇಮ್ ಇನ್ಪುಟ್ ಬಟ್ ಡಿಫ್ರೆಂಟ್ ಕಾಂಬಿನೇಷನ್ ಮಾಡ್ತಿರ್ತೀವಿ, ದಟ್ ಇಸ್ ಐಸೋ ಕಾಸ್ಟ್. ಸೇಮ್ ವಿತ್ ಐಸೋ ಕ್ವಾಂಟ್ ಮೀನ್ಸ್ ಕ್ವಾಂಟಿಟಿ ಮೀನ್ಸ್ ಇನ್ಪುಟ್. ಸೊ ಅಂದ್ರೆ ಇದು ಕಾನ್ಸೆಪ್ಟ್ ಕೇಳಲ್ಲ ನಿಮಗೆ, ಜಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್, ಜಸ್ಟ್ ನೋ ದಟ್, ದಟ್ಸ್ ಮೋರ್ ದೆನ್ ಎನಫ್. ನೀವು ಮೀನಿಂಗ್ ತಿಳ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ದೆನ್ ಫೋರ್ತ್ ಒನ್ ಇಂಪಾರ್ಟೆಂಟ್, ಪ್ರೈಸ್ ಅಂಡ್ ಡಿಮ್ಯಾಂಡ್ ಕರ್ವ್. ಪ್ರೈಸ್ ಅಂಡ್ ಡಿಮ್ಯಾಂಡ್ ಕರ್ವ್, ರೈಟ್? ಇಲ್ಲಿ ನೋಡಿ, ಪ್ರೈಸು ಇಲ್ಲಿದೆ, ಡಿಮ್ಯಾಂಡ್ ಇಲ್ಲಿದೆ ಅಂದ್ಕೊಳ್ಳಿ. ಸೊ ಪ್ರೈಸ್ ಜಾಸ್ತಿ ಆದಂಗೆ ಏನಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅಂದ್ರೆ ಕೆಳಗಡೆ ಬರುತ್ತೆ. ಇಲ್ಲಿರೋದು ಇಲ್ಲಿ ಶಿಫ್ಟ್ ಆಯಿತು, ಈ ಕರ್ವ್ ಮೇಲೆಗೆ ಹೋಯ್ತು. ಸೊ ವೆರಿ ಸಿಂಪಲ್ ಇದೆ ಆಕ್ಚುಲಿ. ಸೊ ಜಸ್ಟ್ ಒಂದು ಲಾಜಿಕ್ ಬೇಸ್ಡ್ ಅಷ್ಟೇ ಇವೆಲ್ಲ. ಓಕೆ, ಸೊ ಪ್ರೈಸ್ ಅಂಡ್ ಡಿಮ್ಯಾಂಡ್ ಕರ್ವ್. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು, ವಾಟ್ ಯು ಮೀನ್ ಬೈ ಎಲಾಸ್ಟಿಕ್, ವಾಟ್ ಯು ಮೀನ್ ಬೈ ಇನ್ಎಲಾಸ್ಟಿಕ್, ವಾಟ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್, ವಾಟ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್. ಸಿಂಪಲ್, ರೈಟ್? ಜಸ್ಟ್ ನೋಡ್ಕೊಂಡಿರಿ ಇದು. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಏಂಜಲ್ಸ್ ಕರ್ವ್ ಅಂತ ಬರುತ್ತೆ. ಸೊ ಏಂಜಲ್ಸ್ ಕರ್ವ್ ಈಸ್ ಇಂಪಾರ್ಟೆಂಟ್. ಜಸ್ಟ್ ಇಲ್ಲಿ ನಿಮಗೆ ಮೀನಿಂಗ್ ನೋಡ್ಕೊಂಡಿರಿ ಸಾಕು. ಒಂದು ಮೀನ್ಸ್, ದಟ್ ಮೀನ್ಸ್ ಜಸ್ಟ್ ನೋ ಅಬೌಟ್ ರಿಲೇಶನ್ಶಿಪ್. ಇದು ಯೂಶಲಿ ಇನ್ಕಮ್ ಮತ್ತೆ ಡಿಮ್ಯಾಂಡ್ ಆಫ್ ದ ಗುಡ್ ನ ಮೀನ್ ರಿಲೇಶನ್ಶಿಪ್ ಹೇಳುತ್ತೆ, ಇನ್ಕಮ್ ಅಂಡ್ ಡಿಮ್ಯಾಂಡ್. ಓಕೆ, ಅಂದ್ರೆ ಎಷ್ಟು ನೀವು ಇನ್ಕಮ್ ರೈಸ್ ಆದ್ರೆ ಫುಡ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಂತ. ಯೂಶಲಿ ಇನ್ಕಮ್ ಜಾಸ್ತಿ ಆದಂಗೆ ನಾವು ಫುಡ್ ಮೇಲೆ ಇನ್ವೆಸ್ಟ್ ಮಾಡುವುದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ಸ್ ವಾಟ್ ಈ ಸೇಸ್. ಏಂಜಲ್ಸ್ ಲಾ ಆ ತರ ಹೇಳುತ್ತೆ. ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಅಷ್ಟೇ ನೋಡ್ಕೊಳ್ಳಿ ಸಾಕು. ದಟ್ಸ್ ಮೋರ್ ದೆನ್ ಎನಫ್. ದೆನ್ ಡೆಫಿನೆಟ್ಲಿ ಲಾರೆಂಜ್ ಅಂಡ್ ಗಿನಿ ಕೋಎಫಿಷಿಯಂಟ್. ವಿ ನೋ ದಟ್ ಲಾರೆಂಜ್ ಕರ್ವ್ ಇಂಪಾರ್ಟೆಂಟ್ ಅಂಡ್ ಗಿನಿ ಕೋಎಫಿಷಿಯಂಟ್. ಐ ಥಿಂಕ್ ನಾವು GK ಯಲ್ಲೂ ಸ್ಟಡಿ ಮಾಡಿದೀವಿ. ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಒಂದು 6 to 7 ಟೈಮ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗಿದೆ.
ಈವನ್ ಜಿ ಕೆ ಪೇಪರ್, ನಾಟ್ ಟೆಲಿಂಗ್ ಸ್ಪೆಸಿಫಿಕ್ ಪೇಪರ್, ಜಿ ಕೆ ಪೇಪರಲ್ಲಿ ರಿಪೀಟ್ ಆಗಿದೆ. ಲಾರೆಂಜ್ ಕಾರ್ಡ್, ಗಿನಿ ಕೋಫಿಷಿಯಂಟ್. ದೆನ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಒನ್, ಕಾಬ್ ವೆಬ್ ಫಿನಾಮಿನಾ. ಸೊ ಇದನ್ನು ಕಾಬ್ ವೆಬ್ ಮಾಡೆಲ್ ಅಂತೀವಿ. ಅಂದರೆ ಪ್ರೈಸ್ ಫ್ಲಕ್ಚುಯೇಷನ್ಸ್ ಯಾವ ಥರ ಆಗುತ್ತೆ ಅಂತ. ಅದೇ ನಾವು ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಮಾಡಬೇಕು, ಸಪ್ಲೈ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಲೈಕ್ ಹೆಂಗೆ ರಿಲೇಷನ್ಸ್ ವೇರಿ ಆಗುತ್ತೆ ಅಂತ. ಓಕೆ, ಸೊ ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಹಿಯರ್. ಸೊ ಈ ಒಂದು 7 ಗ್ರಾಫ್ಸ್ನ ಜಸ್ಟ್ ಮೇಕ್ ಎ ಲೀಸ್ಟ್ ಆಫ್ ದಿಸ್. ಇದುವರೆಗೂ ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ಗೋನ್ ಪ್ರಿಪೇರ್ ಅಂಡ್ ಜಸ್ಟ್ 1-2 ಲೈನ್ಸ್ ಪ್ರಿಪೇರ್ ಆಗಿ, ದಟ್ಸ್ ಮೋರ್ ದೆನ್ ಎನಫ್. ಸೊ ಆಲ್ಮೋಸ್ಟ್ ವಿ ಹ್ಯಾವ್, ನೀವು 30 ಮಿನಿಟ್ಸ್, ಆಲ್ಮೋಸ್ಟ್ 35 ಮಿನಿಟ್ಸ್ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಯು ಆರ್ ವೆರಿ ಸೀರಿಯಸ್ ಅಬೌಟ್ ದ ಪ್ರಿಪರೇಷನ್ ಅಂತಾನೆ ಅರ್ಥ, ರೈಟ್? ಸೊ ಈ ಬೇರೆಯವ್ರು ನೋಡ್ತಾರಾ ಇಲ್ವಾ ದಟ್ ಸೆಕೆಂಡ್ರಿ. ಸೊ ನೀವು ಇಲ್ಲಿವರೆಗೂ ನೋಡ್ತಿದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಮಥಿಂಗ್, ಐ ವಿಲ್ ಗ್ಯಾರಂಟಿ ದಟ್. ಸೊ ಇದೇ ಟಾಪಿಕ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಸೊ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ಯು ಶುಡ್ ಪ್ರಿಪೇರ್ ಎನಫ್ ಫಾರ್ ದೀಸ್ ಟಾಪಿಕ್ಸ್. ಗಾಟ್ ಇಟ್? ಸೊ ಇಲ್ಲಿವರೆಗೂ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತಂದರೆ ಪ್ಲೀಸ್ ಗಿವ್ ಮಿ ಒನ್ ಲೈಕ್, ಇಲ್ಲ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ. ಗಾಟ್ ಇಟ್? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಮೆನ್ಷನ್ ದಿ ನೆಕ್ಸ್ಟ್ ಟಾಪಿಕ್ ಇನ್ ದ ಕಾಮೆಂಟ್ ಸೆಕ್ಷನ್. ಯಾವ ಒಂದು ಸಬ್ಜೆಕ್ಟ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕಿದೆ, ಪ್ಲೀಸ್ ಮೆನ್ಷನ್ ದಟ್. ಸೊ ಯಾರು ಜಾಸ್ತಿ ಮೆನ್ಷನ್ ಮಾಡ್ತೀರಲ್ಲ ಆ ಒಂದು ಸಬ್ಜೆಕ್ಟ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ ಬೇಸ್ಡ್ ಆನ್ ಯುವರ್ ಡಿಮ್ಯಾಂಡ್. ಇಟ್ಸ್ ಲೈಕ್ ಎ ಡೆಮೋಕ್ರಸಿ. ಯಾವ ಒಂದು ಟಾಪಿಕ್ಸ್ನ ಜಾಸ್ತಿ ರಿಪಿಟೇಷನ್ ಬರುತ್ತೆ, ವಿಲ್ ಡೂ ದ ಟಾಪಿಕ್. ಆ್ಯಂಡ್ ಡೆಫಿನೆಟ್ಲಿ ಈ ವಿಡಿಯೋ ಹೆಲ್ಪ್ ಆದರೆ ಮಾತ್ರ ವಿಲ್ ಗೋಯಿಂಗ್ ಟು ಡೂ ದ ಅನದರ್ ವಿಡಿಯೋ, ದಟ್ಸ್ ಫಾರ್ ಶೋರ್. ಸೊ ನಿಮಗೆ ಹೆಲ್ಪ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಓನ್ಲಿ ವೇ ಈಸ್ ಕಾಮೆಂಟ್ ಸೆಕ್ಷನ್. ಸೊ ಮೆನ್ಷನ್ ಇನ್ ಕಾಮೆಂಟ್ ಸೆಕ್ಷನ್ ಸೊ ದಟ್ ವಿಲ್ ಕಮ್ ಅಪ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ರಿಪೇರ್ ಆಗ್ತಾ ಇರಿ, ರೈಟ್? ಅದು ನಿಮಗೆ ಎಷ್ಟು ಜಲ್ದಿ ಬೇಕಂತ ಕೂಡ ಮೆನ್ಷನ್ ಮಾಡಿ. ಇಫ್ ಯು ವಾಂಟ್ ಅರ್ಲಿ, ಲೈಕ್ ನಾನು ಡೈಲಿ ಒಂದೊಂದು ವಿಡಿಯೋ ಮಾಡೋ ಅಂತ ಪ್ಲಾನ್ ಮಾಡಿದೆ. ಇಫ್ ಯು ವಾಂಟ್ ಡೈಲಿ 2 ವಿಡಿಯೋಸ್, ಪ್ಲೀಸ್ ಮೆನ್ಷನ್ ದಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಯಾರು ಜಾಸ್ತಿ ರಿಕ್ವೆಸ್ಟ್ ಮಾಡ್ತಾರಲ್ಲ, ಬೇಸ್ಡ್ ಆನ್ ದಟ್ ವಿಲ್ ಗೋಯಿಂಗ್ ಟು ಸ್ಟಡಿ ದ ಟಾಪಿಕ್. ಸೊ ತುಂಬ ಟೈಮ್ ತಗೊಳ್ಳಲ್ಲ. ಇಲ್ಲಿವರೆಗೂ ನೀವು ಇದ್ದೀರಿ ಅಂತಂದರೆ ಯು ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ದ ಪ್ರಿಪರೇಷನ್. ಜಸ್ಟ್ ಫೋಕಸ್ ಆನ್ ಯುವರ್ ಪ್ರಿಪರೇಷನ್ ಆ್ಯಂಡ್ ಫೋಕಸ್ ಆನ್ ಡೈಲಿ ಇಂಪ್ರೂವ್ಮೆಂಟ್ಸ್. And yes, thank you and see you in the next video.